ಬೆಂಗಳೂರಿನಲ್ಲಿ ಹಿಟ್ ಆ್ಯಂಡ್ ರನ್ ಕೇಸ್ ನಡೆದಿದೆಯಾ? ಬೆಂಗಳೂರದ್ದೇ ಅಂತ ಹೇಳ್ತಾ ಇರುವಂಥ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ತುಂಬ ವೇಗದಲ್ಲಿ ಬಂದಂತಹ ಕಾರು ಏಕಾಏಕಿಯಾಗಿ ಡಿಕ್ಕಿ ಹೊಡೆಯುತ್ತೆ. ಹಿಟ್ ಆ್ಯಂಡ್ ರನ್ನಿಂದ ಮಹಿಳೆ ಜಸ್ಟ್ ಮಿಸ್ ಆಗಿರೋದು. ಬೆಂಗಳೂರಿನದ್ದು ಎನ್ನಲಾದಂಥ ಹಿಟ್ ಆ್ಯಂಡ್ ರನ್ ವಿಡಿಯೋ ಈಗ ತುಂಬ ವೈರಲ್ ಆಗ್ತಾ ಇರುವಂಥ ವಿಡಿಯೋ. ಫೆಬ್ರವರಿ 14ರ ಮಧ್ಯಾಹ್ನ ನಡೆದಿರುವಂಥ ಘಟನೆ ಇದಾಗಿದೆ. ರಸ್ತೆ ದಾಟುತ್ತಿದ್ದಂಥ ಸಂದರ್ಭದಲ್ಲಿ ವೇಗದಲ್ಲಿ ಕಾರು ಕಂಡು ಗಾಬರಿಗೊಳ್ತಾಳೆ ಮಹಿಳೆಗೆ ತಾಗಿಕೊಂಡು ವೇಗವಾಗಿ ನುಗ್ಗಿ ಹೋಗುತ್ತೆ ಆ ಕಾರು. ಕೆಳಗೆ ಬಿದ್ದಂಥ ಮಹಿಳೆಗೆ ಗಾಯವಾಗುತ್ತೆ. ಸದ್ಯ ವಿಡಿಯೋ ಪೊಲೀಸರಿಗೆ ಟ್ಯಾಗ್ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ಇದು ಬೆಂಗಳೂರಿನದ್ದೇ ಅಂತ ಹೇಳುತ್ತಾ ಇರುವಂಥ ಒಂದು ವಿಡಿಯೋ. ಹಿಟ್ ಆ್ಯಂಡ್ ರನ್ ಕೇಸ್. ಸದ್ಯಕ್ಕೆ ಮಹಿಳೆಗೆ ದೊಡ್ಡ ಮಟ್ಟದಲ್ಲಿ ಏನೂ ಆಗಿಲ್ಲ. ಅದೃಷ್ಟವಶಾತ್ ಆ ದೃಶ್ಯವನ್ನು ನೋಡ್ತಾ ಇದ್ರೆ ನೋಡಿ, ಅಲ್ಲಿ ಅಷ್ಟು ಬೀಳಿಸಿದ ನಂತರವೂ ಕೂಡ ಅವನು ನಿಲ್ಲಿಸಲಾರ್ದೇ ಹೋಗ್ತಾನೆ ನೋಡಿ ಅಲ್ಲಿ. ನೋಡಿ, ರಸ್ತೆ ದಾಟ್ತಾ ಇದ್ದಂತಹ ಸಂದರ್ಭದಲ್ಲಿ ವೇಗದಲ್ಲಿ ಕಾರು ಬರುತ್ತೆ. ಅದು ಬಂದಿದೆ ಅಂತೇಳಿ ಅವ್ರು ಸರಿಯಾಗಿ ಹೋಗ್ತಾರೆ. ಆದರೆ ಅವನು ಡಿಕ್ಕಿ ಹೊಡ್ಕೊಂಡು ಆ ಕಡೆಗೆ ಹೋಗ್ತಾನೆ. ಅವನು ಹೋಗಬೇಕಾಗಿರೋ ಜಾಗ ಎಲ್ಲಿ, ಅವನು ಯಾವ ಕಡೆಗೆ ಹೋಗ್ತಾನೆ ಅಂತ ನೋಡ್ಕೊಳ್ಳಿ. ಅವನು ಸ್ಟ್ರೇಟಾಗಿ ಬಂದಿದ್ರೆ ಆ ರೀತಿ ಆಗ್ತಾ ಇರಲಿಲ್ಲ. ಅವನು ಲೆಫ್ಟಿಗೆ ತಿರುಗಿಸ್ಕೊಂಡು ಹೋಗ್ತಾನೆ. ಅವನು ರೈಟಲ್ಲಿ ಇದ್ದಿದ್ರೆ ಆ ಪರಿಣಾಮನೇ ಇರ್ತಾ ಇರಲಿಲ್ಲ. ಅವನು ಯಾರು ಏನು ಎತ್ತ ಅನ್ನುವಂಥದ್ದನ್ನು ಈಗ ಪೊಲೀಸರು ಪತ್ತೆ ಹಚ್ತಾರೆ. ಯಾವ ಅನುಮಾನನೂ ಬೇಡ. ಆ ಕಾರು ಯಾರದ್ದು, ಏನು, ಆ ಸಂದರ್ಭದಲ್ಲಿ ಕಾರನ್ನು ಯಾರು ಚಲಾವಣೆಯನ್ನು ಮಾಡ್ತಾಯಿದ್ರು, ಎಲ್ಲವೂ ಕೂಡ ಈಗ ಕ್ಲಿಯರ್ ಆಗಿ ಸಿಗುತ್ತೆ. ಇದು ಬೆಂಗಳೂರಿನದ್ದೇ ಅಂತ ಹೇಳ್ತಾ ಇರುವಂಥ ವಿಡಿಯೋ ಇದು. ಮಹಿಳೆಗೆ ತಾಗಿಕೊಂಡು ವೇಗವಾಗಿ ನುಗ್ತಾನೆ. ಹೌದು, ಏನೋ ತಪ್ಪಿಲ್ಲ ಅನ್ನೋದಾಗಿದ್ದಿದ್ರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಏನಾಯಿತು, ಸಾರಿ, ನೀವು ರಸ್ತೆ ದಾಟಬೇಕಾದ್ರೆ ಹಿಂಗಾಯಿತು ಅಂತ ಹೇಳ್ಬೋದಾಗಿತ್ತು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಇದು ಬೆಂಗಳೂರಿನದ್ದೇ ವಿಡಿಯೋ ಅನ್ನೋದಕ್ಕೆ ಈಗ ಕನ್ಫರ್ಮ್ ಆಗ್ತಾ ಇದೆಯಾ? ಪೊಲೀಸರು ಈ ಬಗ್ಗೆ ಏನಾದರೂ ಹೆಚ್ಚಿನ ರೀತಿಯಾದಂಥ ತನಿಖೆಗೆ ಮುಂದಾಗಿದ್ದಾರೆ? ಏನು ಸಿಗ್ತಾ ಇದೆ ಮಾಹಿತಿ ನರಸಿಂಹಮೂರ್ತಿ? ಅರುಣ್, ಫೆಬ್ರವರಿ 14ನೇ ತಾರೀಕು ಈ ಒಂದು ಇನ್ಸಿಡೆಂಟ್ ನಡೆದಿರೋದು ಸಿಸಿಟಿವಿಯಲ್ಲಿ ಸಂಪೂರ್ಣವಾಗಿ ಸೆರೆಯಾಗಿದೆ. ಮಹಿಳೆ ಪಾಪ ಆಕೆ ತನ್ನ ಪಾಡಿಗೆ ತಾನು ಹೋಗ್ತಿದ್ದಾಳೆ. ಆಕೆಯದ್ದು ಯಾವುದೂ ತಪ್ಪಿಲ್ಲ. ಈ ಫಾರ್ಚುನರ್ ಕಾರಿನ ಚಾಲಕ ಏನಿದ್ದಾನೆ ಈತನ ಒಂದ್ ರೀತಿ ಅನಾಗರಿಕ ಚಾಲನೆ ಅಂತಾನೆ ಹೇಳ್ಬಹುದು, ಅಥವಾ ಬೇಜವಾಬ್ದಾರಿಯುತ ನೆಗ್ಲಿಜೆನ್ಸ್ ಡ್ರೈವಿಂಗ್ ಏನಿದೆ, ಇದರಿಂದ ಏಕಾಏಕಿ ರ್ಯಾಶ್ಗೆ ಬಂದು ಆಕೆಗೆ ಉಜಿಯುವಂತ ಸ್ಥಿತಿ ನಿರ್ಮಾಣವಾಗಿರೋದು. ಜಸ್ಟ್ ಎಲ್ಲೋ ಒಂದೇ ಒಂದು ಕೂದಲೆಳೆ ಅಂತರದಲ್ಲಿ ಆಕೆ ಪಾರಾಗಿರೋದು. ಆ ಒಂದು ಘಟನೆ ಏನಿದೆ, ಆ ಘಟನೆಯಲ್ಲಿ ಆಕೆ ಕೆಳಗೆ ಬೀಳ್ತಾರೆ. ಆ ಕೆಳಗೆ ಬಿದ್ದಂತಹ ಸಂದರ್ಭದಲ್ಲಿ ಆಕೆಯ ಘಟನೆ ಮೇಲೂ ಕೂಡ ಇದು ಹತ್ಕೊಂಡಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅಂದ್ರೆ ಆ ಒಂದು ಇನ್ಸಿಡೆಂಟ್ ಏನಿದೆ, ಆ ಸಂದರ್ಭದಲ್ಲಿ ಕಾಲ್ ಮೇಲೆ ಗಾಡಿ ಹತ್ತಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಹೀಗಾಗಿ ಈ ಒಂದು ವಿಡಿಯೋವನ್ನ ಬೆಂಗಳೂರು ಪೊಲೀಸ್ ಆಯುಕ್ತರ ಪೇಜ್ಗೆ ಟ್ಯಾಗ್ ಮಾಡಿ ಈ ಕಾರು ಚಾಲಕನ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಆಗ್ರಹವನ್ನ ಪಡಿಸುವ ಕೆಲಸವನ್ನ ಕೂಡ ಸಾರ್ವಜನಿಕರು ಮಾಡಿದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.